Hello students, welcome to my e-learning class. In this video I am solving Financial Accounting question paper of 2017 Rani Chennamma University Belagavi. It is 15 marks question in section C. You have to write any two of the following questions. So it is the one of the easiest chapter. Listen carefully. The problem, seventh problem is on accounting for professionals. The problem is based on medical practitioner, that is Preeti Patil is a doctor. ಒಂದು ಮೆಡಿಕಲ್ ಪ್ರಾಕ್ಟೀಸ್ ಮೇಲೆ ಬೀಳ್ತೈತಿ, ಅದರ್ವೈಸ್ ಅಡ್ವೊಕೇಟ್ಸ್ ಬೀಳ್ತೈತಿ, ಅದರ್ವೈಸ್ ನಿಮ್ಗೆ ಸಿ ಎನ್ ಮೇಲೆ ಬೀಳ್ತೈತಿ. ಓಕೆ, ಒಂದು ಪ್ರೊಫೆಷ್ನಲಿಸ್ಟ್ ಅಂತಂದರೆ ಇವರ ಬರಾಕತ್ತಾರ. ಪ್ರೊಫೆಷ್ನಲಿಸ್ಟ್ ಒಳಗೆ ಇವ್ರು 3 ಮಂದಿ ಬರಾಕತ್ತಾರಲ್ಲ, ಈ 3 ಮಂದಿ ಒಳಗೆ ಯಾವ್ದಾರ ಒಂದು ಕ್ವಶನ್ ಬೀಳಾಕತ್ತೈತಿ. ನಿಮಗೆ ಮ್ಯಾಕ್ಸಿಮಮ್ ಟೈಮ್ ಏನಾಗೈತಿ ಅಂತಂದ್ರೆ ಡಾಕ್ಟ್ರುಗಳ ಮೇಲೇ ಬಿದ್ದಿದ್ದದಾವ. ಕ್ವಶನ್ನ ಸ್ವಲ್ಪ ಚೆನ್ನಾಗಿ ಯಾವಾಗ ಪ್ರಾಬ್ಲಮ್ನ ಬಿಡಿಸಾಕತ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಅಷ್ಟ. ಓಕೆ, ಸೊ ಇವತ್ತು ಈ 2017 ಕ್ವಶನ್ ಪೇಪರ್ ಏನೈತಲ್ಲ ಡಾಕ್ಟರ್ ಮೇಲೆ ಐತಿ. So let us go through the problem. Dr. Preeti Patil commenced medical practice investing rupees 1 lakh in medical equipment on 1/1/2016. On 1/1/2016 ಡಾಕ್ಟರ್ ಪ್ರೀತಿ ಪಾಟೀಲ್ ಅವ್ರು ಏನು ಮಾಡಿದರು ಅಂತಂದ್ರೆ ತಮ್ಮ ಮೆಡಿಕಲ್ ಪ್ರಾಕ್ಟೀಸನ್ನು ಚಾಲೂ ಮಾಡಿದಾರ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅವ್ರದ್ದು 1 lakh ಐತಿ. 1 lakh ಇನ್ವೆಸ್ಟ್ಮೆಂಟ್ ಮಾಡ್ಯಾರ ಅಂದ್ರೆ ದ್ಯಾಟ್ ಬಿಕಮ್ಸ್ ಕ್ಯಾಪಿಟಲ್. ಇದ್ರದ್ದು ಇನ್ನೊಂದು ಇಂಪ್ಯಾಕ್ಟ್ ಇರ್ತೈತಿ, ಯಾಕಂದ್ರೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ನಿಮ್ಗೆ ನೆನಪೈತಲ್ಲೇ. ಓಕೆ, ಇದು ಕ್ಯಾಪಿಟಲ್ ಐತಿ ಅಂತಂದ್ರೆ ಅದ್ರ ಇನ್ವೆಸ್ಟ್ಮೆಂಟ್ ಎಲ್ಲರಾಗಿರ್ತೈತಿ. ದ್ಯಾಟ್ ಹ್ಯಾಸ್ ಬಿನ್ ಡನ್ ಆನ್ ಇಕ್ವಿಪ್ಮೆಂಟ್ಸ್, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಅನ್ನೋದವಲ್ಲ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರು. ಓಕೆ, ಹರ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/2016 ಈಸ್ ಆ್ಯಸ್ ಫಾಲೋಸ್ ಅಂತೇಳಿ ಕೊಡಾಕತ್ತಾರ. ಕೆಲವೊಮ್ಮೆ ಏನು ಮಾಡ್ತಾರ ಅಂತಂದ್ರೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನು ನೀವು ತೆಗೀರಿ ಅಂತೇಳಿ ಕೊಟ್ಟಿರ್ತಾರಲ್ಲಿ. ಓಕೆ, ಈಗೇನೈತಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ ಅವ್ರಿಗೆ ಕೊಟ್ಟಿದ್ದಾರೆ. ಯು ಆರ್ ಆಸ್ಕ್ಡ್ ಟು ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಈ ಪ್ರಾಬ್ಲಮ್ ಒಳಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ ಮತ್ತು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋ ಅಂತ ಹೇಳಿದ್ದಾರೆ. ರಿಸಿಟ್ ಆ್ಯಂಡ್ ಪೇಮೆಂಟ ಅವ್ರ ಕೊಟ್ಟಾರ. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಳಗೆ ಏನು ಡಿಫ್ರೆನ್ಸ್ ಐತಿ ಅಂತಂದ್ರೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬೋತ್ ಇಟ್ ಈಸ್ ಕನ್ಸಿಡರಿಂಗ್. ಹಂಗೆ ಕ್ಯಾಪಿಟಲ್ ರಿಸಿಟ್ಸ ಮತ್ತು ರೆವೆನ್ಯೂ ರಿಸಿಟ್ಸ್ ಎರಡನ್ನೂ ಕನ್ಸಿಡರ್ ಮಾಡಾಕತ್ತೈತಿ. ಆದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಅಕೌಂಟ್ ಏನೈತಲ್ಲ ಪ್ಯೂರ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್, ಪ್ಯೂರ್ಲಿ ರೆವೆನ್ಯೂ ರಿಸಿಟ್ಸ್ ಏನದಾವಲ್ಲ ಅದನ್ನು ಮೆನ್ಷನ್ ಮಾಡ್ತಿರ್ತೈತೆ ಅದಲ್ಲೇ. ಈ ಬೇಸಿಕ್ ಡಿಫ್ರೆನ್ಸ ನಿಮಗೆ ಗೊತ್ತಿರಲಿ, ಆಮೇಲೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈಸ್ ನಥಿಂಗ್ ಬಟ್ ಜಸ್ಟ್ ಲೈಕ್ P&L ಅಕೌಂಟ್. P&L ಅಕೌಂಟ್ ಹೆಂಗೆ ಪ್ರಿಪೇರ್ ಮಾಡ್ತಿರ್ತೀವಿ ಹಂಗೆ ನಾವು ಪ್ರಿಪೇರ್ ಮಾಡಾಕ್ತೀವಿ. ನಾವು ಲುಕ್ ಎಟ್ ದ ಪ್ರಾಬ್ಲಮ್ ನೋಡೋಣ ಅಂತಿಲ್ಲೇ. ರಿಸಿಟ್ ಸೈಡ ಫೀಸ್ ಫ್ರಾಮ್ ಪೇಷಂಟ್ ಐತಿ, ಅದರ್ ರಿಸಿಟ್ಸ್ ಐತಿ, ಸೇಲ್ ಆಫ್ ಇಕ್ವಿಪ್ಮೆಂಟ್ಸ್ ಐತಿ. ಸೇಲ್ ಆಫ್ ಇಕ್ವಿಪ್ಮೆಂಟೇ ಕ್ಯಾಪಿಟಲ್ ರಿಸಿಟ್ ಐತಿ. ಸೊ ಇವೆರಡು ರೆವೆನ್ಯೂ ರಿಸಿಟ್ ಅದಾವೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೆ ಇವೆರಡು ಬರಾಕತ್ತೈತಲ್ಲೇ. ಓಕೆ, ಆಮೇಲೆ ಪೇಮೆಂಟ್ದೊಳಗೆ ಸ್ಯಾಲ್ರಿ ಟು ಅಸಿಸ್ಟೆಂಟ್ ಆ್ಯಂಡ್ ರೆಂಟ್ ರೆವೆನ್ಯೂ ಎಕ್ಸ್ಪೆನ್ಸಸ್ ಅದಾವೆ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಳಗೆ ಇವೆರಡು ಬರಾಕತ್ತಾವೆ. ಲೈಬ್ರರಿ ಬುಕ್ ಪರ್ಚೇಜ್, ಇಕ್ವಿಪ್ಮೆಂಟ್ ಪರ್ಚೇಜ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದಾವೆ. ಇವೆರಡು ಏನೈತಿ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಒಳಗೆ ಅಡ್ಜಸ್ಟ್ಮೆಂಟ್ ಆಗ್ತಾವಲ್ಲೇ. ಪರ್ಚೇಜ್ ಆಫ್ ಜರ್ನಲ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬರೀತೀರಿ. ಡ್ರಾಯಿಂಗ್ಸ್ ಕ್ಯಾಪಿಟಲ್ ಜೋಡಿ ಅಡ್ಜಸ್ಟ್ಮೆಂಟ್ ಆಗಾಕತ್ತೈತಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಐತಿ, ಕ್ಯಾಶ್ ಮತ್ತು ಬ್ಯಾಂಕ್ ಇದು ಬ್ಯಾಲೆನ್ಸ್ ಶೀಟ್ ಒಳಗೆ ಬರಾಕತ್ತೇವೆ ಅಸೆಟ್ ಸೈಡ್. ಓಕೆ, ಎರಡು ಸೈಡ್ ಟೋಟಲ್ ಕೊಟ್ಟಿದ್ದಾರೆ. ಆಮೇಲೆ ಅದರ್ ಇನ್ಫಾರ್ಮೇಷನ್ ಐತಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಟು ಅಸಿಸ್ಟೆಂಟ್ ವೇರ್ rupees 4,000 ಆನ್ 31/12/2016 ಅಂತೈತಿ. ಓಕೆ, 4,000 rupees ಔಟ್ಸ್ಟ್ಯಾಂಡಿಂಗ್ ಐತಿ ಅಂತ ಹೇಳ್ಯಾರ ಸ್ಯಾಲ್ರಿ. ಸೊ ವಿ ಹ್ಯಾವ್ ಟು ಆ್ಯಡ್ ದಿಸ್, ಅದನ್ನೇ ಆ್ಯಡ್ ಮಾಡಬೇಕೈತಿ. ಫೀಸ್ ಫ್ರಾಮ್ ಪೇಷಂಟ್ಸ್ ವೇರ್ ಔಟ್ಸ್ಟ್ಯಾಂಡಿಂಗ್ ಆನ್ 31/12/2016 6,000 ಫಾರ್ ವಿಚ್ ಅ ಪ್ರೊವಿಷನ್ ಫಾರ್ ಅನ್ರಿಲೈಸ್ಡ್ ಪ್ರಾಫಿಟ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್ ಅಂತ ಹೇಳ್ಯಾರ. ಪೇಷಂಟ್ನಿಂದ ಬರಬೇಕಾದಂತಹ 6,000 rupees ಐತಿ, ಡ್ಯೂ ಐತಿ, ಔಟ್ಸ್ಟ್ಯಾಂಡಿಂಗ್ ರಿಸಿಟ್ಸ್ ಐತಿದು, ಹಂಗನ ಪ್ರೊವಿಷನ್ ಪ್ರೊವೈಡ್ ಮಾಡಿರಿ ಅಂತ ಹೇಳ್ಯಾರ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡ್ ಏನು ಮಾಡ್ತಾರ ಅಂತಂದ್ರೆ ಪ್ರೊವಿಷನ್ ಏನೈತಿ ಡೆಬಿಟ್ ಹಾಕಾಕತ್ತಾರ. ಓಕೆ, ಇದು ಫೀಸ್ ಬರಬೇಕೈತಿ, ಔಟ್ಸ್ಟ್ಯಾಂಡಿಂಗ್ ಐತಂದ್ರೂ ಇದು ನಮಗೆ ಬರಬೇಕೈತಿ ಅಂತಂದ್ಮೇಲೆ ಇದನ್ನೇನೈತಿ ಅಸೆಟ್ ಸೈಡ್ ಬರಾಕತ್ತೇವಿ 6,000 rupees. ಓಕೆ, ರೆವೆನ್ಯೂ ಸೈಡ್ ಬರಿತೇವೆ, ಅಸೆಟ್ ಸೈಡ್ ಬರಿತೇವೆ ಇದನ್ನು. ಓಕೆ, ನೆಕ್ಸ್ಟ್ ಏನೈತಿ ಇಕ್ವಿಪ್ಮೆಂಟ್ ಸೋಲ್ಡ್ ವೇರ್ ಪರ್ಚೇಸ್ಡ್ ಆನ್ 1/10/2016 ಆ್ಯಂಡ್ ಕಾಸ್ಟ್ ಆಫ್ equipment sold being 12,000.
12,000 ರುಪೀಸದ ಕಾಸ್ಟದ ಇಕ್ವಿಪ್ಮೆಂಟನ್ನು ಸೇಲ್ ಮಾಡ್ಯಾರ. ಅದು ಸೇಲ್ ಪ್ರೊಸೀಡಿಂಗ್ ಅಂತೇಳಿ ಕೊಟ್ಟಿದ್ದಾರಲ್ಲ, ಅದು ಅಮೌಂಟ್ 12,000 ಇದ್ದದನ್ನು ಅಷ್ಟಕ್ಕೆ ಮಾರ್ಯಾರ ಅವರಲ್ಲೇ. ಅದರ ಮೇಲೆ ಡೆಪ್ರಿಷಿಯೇಷನ್ ಹೇಳ್ಯಾರ 20% ಪರ್ ಅನ್ನಮ್ ಅಂತೇಳಿ. ಲೈಬ್ರರಿ ಬುಕ್ಸ 5% ಅಂತ ಹೇಳ್ಯಾರ. ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/2016 ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ದ್ಯಾಟ್ ಡೇಟ್ ಅಂತ ಹೇಳ್ಯಾರಲ್ಲೇ. It is 2017 question paper. You are preparing income and expenditure for the year 31/12/2016. It is accounting for professionals problem. It is 15 marks question. Let us income and expenditure account is nothing but the P&L account ಅಂತ ಹೇಳ್ತೇವೆ. ಏನು ರಿಸಿಟ್ಸ್ ಅದಾವ ಇಲ್ಲ ಕ್ರೆಡಿಟ್ ಸೈಡ್ ಬರೀತೀರಿ, ಇಲ್ಲಿ ಇನ್ಕಮ್ ಅಂತ ಹೇಳಿರಿ. ಏನು ಎಕ್ಸ್ಪೆಂಡಿಚರ್ ಅದಾವ ಅದನ್ನು ಎಕ್ಸ್ಪೆಂಡಿಚರ್ ಸೈಡ್ ಬರೆಯಾಕತ್ತೀರಿ. ಓಕೆ, ಸೊ ಇಲ್ಲೇನೈತಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಹಾಕತ್ತೀರಿ. ಅಲ್ಲಿ ಅದೇನೈತಿ ಪ್ರಾಫಿಟ್ ಆರ್ಗನೈಜೇಷನ್ಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒಳಗೆ ಅದನ್ನ ಏನಂತೇವೆ ಅಂತಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೇವೆ, P&L ಅಕೌಂಟ್ ಅಂತ ಹೇಳ್ತೇವೆ. ದೆನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೇಮ್ ಐತಿ ಅಂತಂದಮೇಲೆ ಎಕ್ಸ್ಪೆಂಡಿಚರ್ ಡೆಬಿಟ್ ಸೈಡ್ ಐತಿ, ಇನ್ಕಮ್ ಏನೈತಿ ಕ್ರೆಡಿಟ್ ಸೈಡ್ ಐತಿ ಇಲ್ಲಿ. ಹೀಗಾಗಿ ಫಸ್ಟಿಗೆ ನಾವು ಏನು ಮಾಡಾಕತ್ತೇವೆ ಅಂದರೆ ಎಕ್ಸ್ಪೆಂಡಿಚರ್ ಸೈಡ್ ಬರಾಕತ್ತೇವೆ. P&L ಅಕೌಂಟಕ್ಕೆ ಏನೇನು ನಾವು ಅಲ್ಲಿ ಡೆಬಿಟ್ ಹಾಕಾಕತ್ತೇವೆ ಸ್ವಲ್ಪ ಲಕ್ಷ ಕೊಟ್ರಿ ಅಂತಂದ್ರೆ ಇದು ಈ ಪ್ರಾಬ್ಲಮ್ ಏನೈತಿ ಭಾಳ ಈಸಿಲಿ ನಿಮ್ಗೆ ಸಾಲ್ವ್ ಮಾಡೋಕ್ಕಾಗ್ತೈತಿ. ಸೊ ಫಸ್ಟಿಗೆ ಏನು ಬರೆಯಾಕತ್ತೇವೆ, ಟು ಸ್ಯಾಲರೀಸ್ ಟು ಅಸಿಸ್ಟೆಂಟಿಗೆ ಸ್ಯಾಲ್ರಿ ಐತಿ 30,000. ಅದನ್ನೇ ಏನೈತಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿನೂ ಐತಿ 4,000. ಸೊ ಏನು ಮಾಡ್ತೀರಿ 30,000 ಒಳಗೆ 4,000 ಆ್ಯಡ್ ಮಾಡ್ತೀರಿ, ಟೋಟಲ್ ಆಯ್ತು 34,000. ಓಕೆ, ನೆಕ್ಸ್ಟ್ ಟು ರೆಂಟ್, ಇದು ಎಕ್ಸ್ಪೆಂಡಿಚರನ್ನು ಐತಿ. ಟು ರೆಂಟ್ ಎಷ್ಟೈತಿ 12,000. ಆಮೇಲೆ ಪರ್ಚೇಸ್ ಆಫ್ ಜರ್ನಲ್ಸ್ ಎಕ್ಸ್ಪೆನ್ಸಸ್ ಐತಿ 4,000. ರೆವಿನ್ಯೂ ಎಕ್ಸ್ಪೆನ್ಸಸ್ ಅದಾವೆ, ಬರೀ ಎಕ್ಸ್ಪೆನ್ಸಸ್ ಅಲ್ಲ ರೆವಿನ್ಯೂ ಎಕ್ಸ್ಪೆನ್ಸಸ್ ಅದಾವೆ. ಅದರ ನೆಕ್ಸ್ಟ್ ಮಾತ್ರ ಏನೈತಿ ಅಂದ್ರೆ ಪ್ರೊವಿಷನ್ ಫಾರ್ ಅನ್ರಿಲೈಸ್ಡ್ ಪ್ರಾಫಿಟ್ 6,000 ಅಂತ ಹೇಳ್ಯಾರ ಅವರಲ್ಲಿ. ಫೀಸ್ ಫ್ರಾಮ್ ಪೇಷಂಟ್ ವೇರ್ ಔಟ್ಸ್ಟ್ಯಾಂಡಿಂಗ್ ಆನ್ 31/12/2016 6,000 ಅಂತ ಹೇಳ್ಯಾರಲ್ಲ, ಇದು ಎರಡು ಕಡೆ ಇಂಪ್ಯಾಕ್ಟ್ ಆಗಾಗ್ತೈತಿ. ಓಕೆ, ಇದು ಎರಡು ಕಡೆ ಇಂಪ್ಯಾಕ್ಟ್ ಆಗ್ತೈತಿ. ಫೀಸ್ ಕಲೆಕ್ಷನ್ ಏನೈತಿ ಅಂತಂದ್ರೆ ಅದಕ್ಕೆ ಪ್ರೊವಿಷನ್ ಪ್ರೊವೈಡ್ ಮಾಡೋದು ಇಲ್ಲೇ ಡೆಬಿಟ್ ಸೈಡ್ ಬರೆಯಾಕತ್ತೀರಿ. ಆಮೇಲೆ ಫೀಸ್ ಫ್ರಮ್ ಪೇಷಂಟ್ಗೆ ಕ್ರೆಡಿಟ್ ಸೈಡ್ ಔಟ್ಸ್ಟ್ಯಾಂಡಿಂಗ್ ಐತೆ ಅನ್ನೋದಕ್ಕೆ ಆ್ಯಡ್ ಮಾಡ್ತೇವೆ. ಎರಡೂ ಕಡೆ ಮಾಡೋದೈತಿ, ಇದನ್ನು ನೆನಪಿಟ್ಕೋರಿ. ಔಟ್ಸ್ಟ್ಯಾಂಡಿಂಗ್ ಫೀಸ್ ಏನೈತಲ್ಲ, ಔಟ್ಸ್ಟ್ಯಾಂಡಿಂಗ್ ಫೀಸ್ ಏನೈತಿ ಅಂತಂದ್ರೆ ಯಾವಾಗ ಪ್ರೊವಿಷನ್ ಪ್ರೊವೈಡ್ ಮಾಡ್ತಾರಲ್ಲ ಆ ಹೊತ್ನಾಗ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಕ್ಕೆ ಪ್ರೊವಿಷನ್ನ ಡೆಬಿಟ್ ಹಾಕಬೇಕು 6,000. ಆಮೇಲೆ ಈಚೆ ಕಡೆ ಕ್ರೆಡಿಟ್ ಸೈಜ್ ಫೀ ಫ್ರಮ್ ಪೇಷಂಟ್ ಅಂತ ಏನೈತಲ್ಲ ಅದರೊಳಗೆ ಔಟ್ಸ್ಟ್ಯಾಂಡಿಂಗ್ ಫೀಸ್ ಆ್ಯಡ್ ಮಾಡಬೇಕೈತಿ. ಬರ್ತಕ್ಕದ್ದೂ ಐತಿಲ್ಲೇ. ಆಮೇಲೆ ಹೆಂಗೈತಿ ಅಂತಂದ್ರೆ ಪ್ರೊವಿಷನ್ ಹಾಕೇವಿ, ಅದನ್ನು ನಾವು ಮೆನ್ಷನ್ ಮಾಡಬೇಕಾಗ್ತತಿಲ್ಲೇ. ಯಾವಾಗ ಪ್ರೊವಿಷನ್ ಮಾಡ್ಯಾರಷ್ಟ, ಅದರ್ವೈಸ್ ಇದನ್ನು ಬರೆಯೋದು ನೆಸಿಟಿ ಇಲ್ಲ, ಇದಷ್ಟ ಬಂದುಬಿಡುತ್ತಾ. ಓಕೆ, ನೆಕ್ಸ್ಟ್ ಏನೈತಿ ಟು ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್ ಅಂತ ಹೇಳ್ತಾರೆ. ಇಕ್ವಿಪ್ಮೆಂಟ್ ಮೇಲೆ ಲಾಸ್ ಆಗೈತಿ, ಅದನ್ನು ನಾವಿಲ್ಲಿ ಬರಿಬೇಕೈತಿ. ಓಕೆ, ಲಾಸಸ್ ಶುಡ್ ಬಿ ಡೆಬಿಟೆಡ್ ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳ್ತೇವೆ. ಹಂಗಾದ್ರೆ ಲಾಸ್ ಎಷ್ಟಾಗೈತಿ ನೋಡೋಕೆ ಏನು ಮಾಡ್ತೇವೆ ಅಂತಂದ್ರೆ ಎಷ್ಟಲ್ಲಿ ಸೇಲ್ ಆಗೈತಿ ಇಕ್ವಿಪ್ಮೆಂಟ 12,000 ಐತಿ. ಓಕೆ, ಇಕ್ವಿಪ್ಮೆಂಟ 12,000 ಐತಿ. ಸೊ ಈ 12,000 ಹಚ್ಚಿದ್ವಿ. ಅದರೊಳಗೆ ರಿಯಲೈಸ್ ಆದದ್ದು ಅಮೌಂಟ್ ಎಷ್ಟೈತಿ, ಮಾರಾಟಕ್ಕೆ ಬಂದದ್ದು ಅಮೌಂಟ್ ಎಷ್ಟೈತಿ, ನಿಮಗೆ ಸೇಲ್ ಪ್ರೊಸೀಡಿಂಗ್ ಎಷ್ಟಾಗೈತಲ್ಲೇ ಸೇಲ್ ಪ್ರೊಸೀಡಿಂಗ್ ಅದು 8,000 ಐತಿ. ಸೇಲ್ ಪ್ರೊಸೀಡಿಂಗ್ ಎಷ್ಟೈತಿ 8,000 ಐತಿ. ಸೊ ಈ 12,000 ಒಳಗೆ 8,000 ಲೆಸ್ ಮಾಡಬೇಕೈತಿ. ಆಮೇಲೆ ಅದರೊಳಗೆ ಇದ್ರ ಮೇಲೆ ಡೆಪ್ರಿಷಿಯೇಷನ್ ಮಾಡಿರ್ಬೇಕಲ್ಲ. ನೀವು ಇಕ್ವಿಪ್ಮೆಂಟ್ ನೀವು ಯೂಸ್ ಮಾಡಿರಿ ಅಥವಾ ಪರ್ಚೇಸ್ ಮಾಡಿರಿ ಅಂತಂದ್ರೆ ನಾವೇನು ಮಾಡಬೇಕೈತಲ್ಲೇ ಡೆಪ್ರಿಷಿಯೇಷನ್ ಪ್ರೊವೈಡ್ ಮಾಡಬೇಕೈತಿ. ದಟ್ ಈಸ್ 1,800 ಐತಿ. ಟೋಟಲ್ ಏನಾಗ್ತೈತಿ ಅಂದ್ರೆ ಲಾಸ್ 12,000 ಒಳಗೆ 8,000 ತೆಗಿತೇವೆ, 1,800 ತೆಗಿತೇವೆ, 2,200 ಏನೈತಿ ಅಂತಂದ್ರೆ ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಡೆಪ್ರಿಷಿಯೇಷನ್ ಐತಲ್ಲ. ಓಕೆ, ಡೆಪ್ರಿಷಿಯೇಷನ್ ಆನ್ ಇಕ್ವಿಪ್ಮೆಂಟ್ ಅಂತ ಹೇಳ್ತೇವೆ. ಡೆಪ್ರಿಷಿಯೇಷನ್ ಮಾತ್ರ ಏನೈತಿ ಅಂತಂದ್ರೆ ಇನ್ ಡೀಟೇಲ್ ಒಳಗೆ ಹೇಳಾಕತ್ತೇನೆ ನಾನು ನಿಮಗಿಲ್ಲಿ. ಸೊ ಡೆಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್ಗೆ ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡಿರಲ್ಲೇ ಸಪ್ರೇಟಾಗಿ ವರ್ಕಿಂಗ್ ನೋಟ್ ಆಗಬೇಕು. ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಷಿಯೇಷನ್ ಆನ್ ಇಕ್ವಿಪ್ಮೆಂಟ್ ಅಂತ ಹೇಳಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನು ಎಷ್ಟೈತಿ ಇಕ್ವಿಪ್ಮೆಂಟ್ ಮೇಲೆ 1 lakh ಐತಿ. ಸೇಲ್ ಪ್ರೊಸೀಡಿಂಗ್ ಎಷ್ಟರದ್ದು ಮಾಡಿರಿ ನೀವು, ಸೇಲ್ ಪ್ರೊಸೀಡಿಂಗ್ ಎಷ್ಟರದ್ದು ಮಾಡಿರಿ, ನಿಮಗೆ ಸೇಲ್ ಪ್ರೊಸೀಡಿಂಗದ್ದು ಅಮೌಂಟ್ ಬಂದದ್ದು ಕೇಳಾಕತ್ತಿಲ್ಲ, ಎಷ್ಟು ವ್ಯಾಲ್ಯೂದನ್ನು ಮಾರಾಟ ಮಾಡಿರಿ ಅಂಥೇಳಿ ಕೇಳಾಕತ್ತೀವಿ. 12,000 ಅಂಥೇಳಿ ಹೇಳ್ತೀರಿ ನೀವು ಅಲ್ಲಿ, ಹೌದಾ. 12,000 ಲೆಸ್ ಮಾಡಬೇಕು. ಸೊ 1 lakh ಒಳಗೆ 12,000 ಸೇಲ್ ಮಾಡಿದರೆ ಅಂದರೆ ಉಳಿತು ಎಷ್ಟಲ್ಲೇ 88,000 ಉಳಿತು.
ಸೊ 88,000ಕ್ಕೆ ಡೆಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕು. ಫಸ್ಟ್ ಅಮೌಂಟ್ ಏನೈತಿ ಡೆಪ್ರಿಷಿಯೇಷನ್ನದು, ಡೆಪ್ರಿಷಿಯೇಷನ್ ಆನ್ 88,000. ಓಕೆ, ಡೆಪ್ರಿಷಿಯೇಷನ್ ಆನ್ 88,000 ಅಂತ ಹೇಳ್ತೇವೆ. ಎಷ್ಟು ಪರ್ಸೆಂಟೇಜ್ ಐತಿ? 20%. ಸೊ ಅಮೌಂಟ್ ಬಂತು 17,600. ಓಕೆ, 17,600 ಬಂತು. ಏನು ಮಾಡಿದ್ರಿ? 1 lakh ಒಳಗೆ ಸೇಲ್ ಪ್ರೊಸೀಡ್ಸಲ್ಲಿ ಲೆಸ್ ಮಾಡಿರಿ ನೀವು ಅಲ್ಲಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನೈತಿ ಅಂತಂದರೆ ಡೆಪ್ರಿಷಿಯೇಷನ್ ಆನ್ ಸೇಲ್ಸ್ ಪ್ರೊಸೀಡ್ ಅಂತ ಹೇಳ್ತಾರೆ. ಡೆಪ್ರಿಷಿಯೇಷನ್ ಆನ್ ಸೇಲ್ ಪ್ರೊಸೀಡ್ ಅಂತ ಹೇಳಕತ್ತಾರ. ಸೇಲ್ ಪ್ರೊಸೀಡ್ ಎಷ್ಟೈತಿ? 12,000 ಐತಿ. ಅದ್ರ ಮೇಲೆ 20% ಏನೈತಿ? ಡೆಪ್ರಿಷಿಯೇಷನ್ ಐತಿ. 2,400 ಬಂತು. 2,400 ಬಂತು. ಆದ್ರೆ ಇದನ್ನು ತೊಗೊಂಡಿದ್ರಲ್ಲ ಇಕ್ವಿಪ್ಮೆಂಟ, ಅದನ್ನು ನಾವು ಯೂಸ್ ಮಾಡಿದ್ದು ಎಷ್ಟೈತಿ ವರ್ಷದಾಗ? 9 months ಅಷ್ಟೇ ಐತಿ. ಅದಕ್ಕೆ 9 monthಸಿಂದ ಅಷ್ಟೇ ಏನೈತಿ ಅಂತಂದರೆ ಈಗ ಡೆಪ್ರಿಷಿಯೇಷನ್ ನಾವು ತೊಗೋಬೇಕೈತಿ. ಓಕೆ, ಹೋಲ್ ಆಫ್ ದ ಇಯರ್ ಅದನ್ನು ಯುಟಿಲೈಸ್ ಮಾಡಿಲ್ಲ, 9 months ಅಷ್ಟೇ ಮಾಡಿದ್ದೈತಲ್ಲೇ. 9 months ಅಷ್ಟೇ ಮಾಡಿದ್ದೈತಿ ಅಂದಮೇಲೆ ಅದ್ರದ್ದಷ್ಟೇ ನಾವು ಡೆಪ್ರಿಷಿಯೇಷನ್ ತೊಗೊಳೋದೈತಿ. ಸೊ 12,000 ಇಂಟು 20% ಮಾಡಿದ್ರೆ 2,400 ಬರ್ತೈತಿ. 2,400 9 monthಸಿಗೆ ನಾವು ತೊಗೊಳಕತ್ತೇವೆ. 9/12 ಅಂತಂತೇವಿ, 1,800 ಆಗೈತಿ. ನೆಕ್ಸ್ಟ್ ಏನೈತಿ? ಡೆಪ್ರಿಷಿಯೇಷನ್ ಆನ್ ಪರ್ಚೇಸ್ ಮಾಡಿದ್ರಲ್ಲ ಅದ್ರ ಮೇಲೆ. ಪರ್ಚೇಸ್ ಮಾಡಿದ್ದು ವ್ಯಾಲ್ಯೂ ಎಷ್ಟೈತಿ ಇಕ್ವಿಪ್ಮೆಂಟದ್ದು? 16,000. ಡೆಪ್ರಿಷಿಯೇಷನ್ ಚಾರ್ಜ್ ಎಷ್ಟೈತಿ? 20%. ಸೊ 3,200 ಐತಿ. 3,200 ಐತಿ. ಈ ಪರ್ಚೇಸ್ ಮಾಡಿದಂಥ ಅಸೆಟನ್ನು ಎಷ್ಟು ತಿಂಗಳು ನೀವು ಯೂಸ್ ಮಾಡಿರಿ ಅಂದ್ರೆ 3 months. ಔಟ್ ಆಫ್ 12 3 months ಅಷ್ಟೇ ಮಾಡಿರಿ. ಸೊ ಏನು ಮಾಡ್ತೀರಿ? 3,200 ಇಂಟು 3,012 ಮಾಡ್ತೀರಿ. ಅಮೌಂಟ್ ಬಂತು 800. ಅಮೌಂಟ್ ಎಷ್ಟು ಬಂತು? 800. ಟೋಟಲ್ ಮಾಡಿರಿ ಇದನ್ನು 20,200 ಟೋಟಲ್ ಡೆಪ್ರಿಷಿಯೇಷನ್ ಐತಿ. ಟೋಟಲ್ ಡೆಪ್ರಿಷಿಯೇಷನ್ ಎಷ್ಟೈತಿ? 20,200 ಐತಲ್ಲ. ಸೊ ಹಿಯರ್ ಈಸ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಡೆಪ್ರಿಷಿಯೇಷನ್ ನಿಂತಿತ್ತು. ಡೆಪ್ರಿಷಿಯೇಷನ್ ಆನ್ ಇಕ್ವಿಪ್ಮೆಂಟ್ ಐತಲ್ಲೇ 17,600 ಒಂದು, 1,800 ಒಂದು, 800 ಒಂದು. ಇದು ಹೆಂಗೆ ಬಂದು ಅಮೌಂಟ? ಆಗಲೇ ನಾ ಹೇಳೇನಿ, ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟೇನಿ. ಟೋಟಲ್ ಎಷ್ಟಾಯ್ತು? 20,200 ಆತ. ಓಕೆ, ಟೋಟಲ್ ಎಷ್ಟಾಯ್ತು? 20,200 ಆತ. ಅದರ ನೆಕ್ಸ್ಟ್ ಡೆಪ್ರಿಷಿಯೇಷನ್ ಆನ್ ಲೈಬ್ರರಿ ಬುಕ್ಸ್ ಐತಿ. ಡೆಪ್ರಿಷಿಯೇಷನ್ ಆನ್ ಲೈಬ್ರರಿ ಬುಕ್ಸ್ ಐತಿ, ದಟ್ ಈಸ್ 5,000. ಅದಕ್ಕೆ 12,000 ಇಂಟು 5%, 600 ಆಯ್ತು. 600ದೊಳಗೆ ಅರ್ಧ ಅಷ್ಟೇ ಯುಟಿಲೈಸ್ ಮಾಡಿದ್ದೈತದ. ಓಕೆ, ವರ್ಷದ ಮಧ್ಯದೊಳಗೆ ತೊಗೊಂಡದ್ದೈತಿ. ಹೀಗಾಗಿ ಏನೈತಿ ಅಂದ್ರೆ ಡೆಪ್ರಿಷಿಯೇಷನ್ ಎಷ್ಟು ದಿವ್ಸಕ್ಕೆ ತೊಗೊಂಡಿರಿ ಅಷ್ಟು ಕಡೆ ಮಾಡಬೇಕೈತಲ್ಲೇ. 600 ಇಂಟು 6/12 ಮಾಡಿದ್ರೆ 300 ಬಂತು. ಓಕೆ, ಇಕ್ವಿಪ್ಮೆಂಟದ ಮೇಲಿಂದ ಅಡ್ಜಸ್ಟ್ಮೆಂಟ್ ತಿಳಿಯುತ್ತೆ ಅಂದ್ಕೊಂಡೇನು ನಾಳೆ. ಆಮೇಲೆ ಏನೈತಿ ಅಂತಂದ್ರೆ ಬೈ ಸೈಡ್ ಫೀಸ್ ಫ್ರಾಮ್ ಪೇಷಂಟ 2 lakh ರೂಪಾಯಿ ಐತಿ. ಆಮೇಲೆ ಔಟ್ಸ್ಟ್ಯಾಂಡಿಂಗ್ ಫೀಸ್ 60,000 ಐತಿ. 6,000 ಐತಿ. ಅದಕ್ಕೆ ಟೋಟಲ್ ಎಷ್ಟಾಯ್ತು? 2,600 ಆಯ್ತು. ಆಮೇಲೆ ಬೈ ಅದರ್ ರಿಸಿಟ್ ಅಂತೈತಿ 400. ಸೊ ಈಗೇನೈತಿ? ಟೋಟಲ್ ಮಾಡ್ತೀರಿ 2,600 400ಕ್ಕೆ ಡೆಬಿಟ್ ಸೈಡ್ ತೊಗೊಂಬರ್ರಿ. ಈ 6,400 ಒಳಗೆ ಇವೇನು ಅಮೌಂಟ್ ಅದಾವಲ್ಲ ಡೆಬಿಟ್ ಹಾಕಿದ್ದು ಅವನಷ್ಟು 34,000 ಒಂದು, 12,000 ಒಂದು, 4,000 ಒಂದು, 6,000 ಒಂದು, 2,200 ಒಂದು, 20,200 ಒಂದು, 300 ಒಂದು ಲೆಸ್ ಮಾಡಿದ್ರೆ 1,27,000 27,700 ಏನೈತಿ ಅಂತಂದ್ರೆ ನೆಟ್ ಇನ್ಕಮ್ ಐತಿ, ವಿಚ್ ಈಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್. ಓಕೆ, ಪ್ರಾಫಿಟ್ ಎಷ್ಟು ಬಂತು? 1,27,700 ಬಂತ. ಓಕೆ, ಇದನ್ನೇನೈತಿ? ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತಾರೆ. ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮೊದಲು ಏನೈತಿ ಅಂತಂದ್ರೆ ಈ ಅಮೌಂಟ ನಾವು ಕ್ಯಾಪಿಟಲ್ ಅಕೌಂಟಿಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ನೆಟ್ ಪ್ರಾಫಿಟ್ ಬಂದಾದ ಮೇಲೆ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆ್ಯಟ್ 31/12/2016 ಲಯಬಿಲಿಟಿ ಐತಿ, ಅಸೆಟ್ ಐತಿ. ಕ್ಯಾಪಿಟಲ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು? 1 lakh. ನೆಟ್ ಪ್ರಾಫಿಟ್ ಎಷ್ಟು ಬಂದೈತಿ? 1,27,700 ಬಂದೈತಿ. ಟೋಟಲ್ ಎಷ್ಟಾಯ್ತು? 2,27,700 ಐತಿ. ಅದರ ಮೇಲೆ ಡ್ರಾಯಿಂಗ್ಸ್ ತೆಗ್ದಾರ 48,000. ಅಮೌಂಟ್ ಎಷ್ಟು ಉಳಿತು? 1,79,700 ಉಳಿತು. 1,79,700 ಉಳಿತು. ಆಮೇಲೆ ಪ್ರೊವಿಷನ್ ಹಾಕಿದ್ರಲ್ಲ, ಪ್ರೊವಿಷನ್ಸ್ ಏನೈತಿ? ಕಾಂಟಿಂಜೆನ್ಸೀಸ್ ಲೈಬಿಲಿಟಿ ಸೈಡನ್ನು ಬರಿಬೇಕೈತಿ ನಾವು. ಪ್ರೊವಿಷನ್ ಏನೈತಿ ಅಂತಂದ್ರೆ ಫಾರ್ ಅನ್ರಿಯಲೈಸ್ ಪ್ರಾಫಿಟ್, ದಟ್ ಈಸ್ ಔಟ್ಸ್ಟ್ಯಾಂಡಿಂಗ್ ಫೀಸ್ ಅಂತ ಹೇಳ್ತೇವೆ, 6,000 ಐತಿ. ಆಮೇಲೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಟು ಅಸಿಸ್ಟೆಂಟ್ 4,000 ಐತಿ. ಓಕೆ,
ನೆಕ್ಸ್ಟ್ ಏನೈತಿ ಅಂತಂದ್ರೆ ಇಕ್ವಿಪ್ಮೆಂಟ್ ನೋಡಾಕತ್ತೇವೆ. ಇಕ್ವಿಪ್ಮೆಂಟ್ ಇನಿಷಿಯಲ್ ಸ್ಟೇಜ್ ಒಳಗೆ 1 ಲ್ಯಾಕ್ ಇತ್ತು, ಆಮೇಲೆ ಎಡಿಷನ್ ಮಾಡಿದ್ರು 16,000, ಸೊ 1,16,000 ಆಯ್ತು. ಆಮೇಲೆ ಸೇಲ್ ಪ್ರೊಸೀಡಿಂಗ್ ಆಗೈತಿ 8,000. 1,16,000 ಒಳಗೆ 8,000 ತೆಗೆದ್ರೆ 1,08,000. ಅದ್ರೊಳಗೆ ಮತ್ತು ಡೆಪ್ರಿಷಿಯೇಷನ್ ಯಾವ್ಯಾವ್ದೈತಿ? 20% ಆನ್ 1 ಲ್ಯಾಕ್ ಐತಿ, 1,800 ಐತಿ, 800 ಐತಿ. ಇದನ್ನು ಆ್ಯಡ್ ಮಾಡಿದ್ರೆ 20,200 ಆಯ್ತು. 20,200 ಆಯ್ತು. ಸೊ 1,08,000 ಒಳಗೆ 20,200 ತೆಗೆದ್ರೆ 87,800 ಆತಲ್ಲೇ. ಇದ್ರೊಳಗೆ ಮತ್ತೇನು ಮಾಡ್ತೇವೆ ಅಂತಂದ್ರೆ ಲಾಸ್ ಆನ್ ಸೇಲ್ ಮಾಡ್ತೇವೆ ನಾವಲ್ಲಿ. ಇದು ಆದ ಮೇಲೆ ಏನು ಮಾಡ್ತೇವೆ ಅಂತಂದ್ರೆ ಲಾಸ್ ಆನ್ ಸೇಲ್ ಮಾಡ್ತೇವೆ ಅಲ್ಲಿ. ಫಸ್ಟ್ ಇಕ್ವಿಪ್ಮೆಂಟ್ ವ್ಯಾಲ್ಯೂ ತೊಗೊಂಡಿವಿ, ಅದರೊಳಗೆ ಎಡಿಷನ್ಸ್ ತೊಗೊಂಡಿವು, ಆಮೇಲೆ ಸೇಲ್ ಪ್ರೊಸೀಡಿಂಗ್ ತೊಗೊಂಡಿವಿ. ಸೇಲ್ ಪ್ರೊಸೀಡಿಂಗ್ ಆದಮೇಲೆ ಡೆಪ್ರಿಷಿಯೇಷನ್ ಚಾರ್ಜ್ ಮಾಡಾಕತ್ತೇವೆ. ಓಕೆ, ಅದರ ನಂತರ ಏನೈತಿ ಅಂತಂದ್ರೆ ಲಾಸ್ ಆನ್ ಸೇಲ್ ಅಂತ ಹೇಳೈತೆ ಅಲ್ಲಿ. 12,000 ಒಳಗೆ 8,000 ಲೆಸ್, 8,000 ಮತ್ತು 1,800 ಲೆಸ್ ಮಾಡಬೇಕು, ಅವಾಗ 2,200 ಬರುತ್ತಾ. 2,200 ಬರುತ್ತಾ. ಓಕೆ, 87,800 ಒಳಗೆ 2,200 ಲೆಸ್ ಮಾಡಿದ್ರೆ 85,600 ಬರುತ್ತೆ. 85,600 ಬರುತ್ತೆ. ಆಮೇಲೆ ಲೈಬ್ರರಿ ಬುಕ್ಸ್ 12,000 ಅದಾವ. ಡೆಪ್ರಿಷಿಯೇಷನ್ನ 300 ರೂಪಾಯಿ ಐತಿ. ಸೊ 12,000 ಒಳಗೆ 300 ಹೋದ್ರೆ 1,17,000 ಐತಿ. ಔಟ್ಸ್ಟ್ಯಾಂಡಿಂಗ್ ಫೀಸ್ ಫ್ರಾಮ್ ಪೇಷಂಟ್ ಐತಿ 6,000. ಕ್ಯಾಶ್ ಇನ್ ಹ್ಯಾಂಡ್ 4,000 ಐತಿ. ಕ್ಯಾಶ್ ಅಟ್ ಬ್ಯಾಂಕ್ 86,000 ಐತಿ. ಸೊ ಈಗೇನೈತಿ ಅಂತಂದ್ರೆ ಎರಡು ಕಡೆ ಟೋಟಲ್ ಮಾಡಬೇಕು. 1,89,700 ಬರುತ್ತಾ. ಇಲ್ಲಿನೂ ಕ್ರೆಡಿಟ್ ಸೈಡ್ 1,89,700 ಬರುತ್ತಾ. ಸೊ ಇಟ್ ಈಸ್ ದ ಪ್ರೊಸೀಜರ್ ಟು ಸಾಲ್ವ್ ದ ಪ್ರಾಬ್ಲಮ್ ಆನ್ accounting for professionals. Thank you for watching my video. Please like, share, subscribe my channel for further updates. Thank you.